ಸೈಯದ್ ಅಯಾನ್. ಓಕೆ, ಯಾವ ಟೀಮ್ ನೀವು? RCB ಬೆಂಗಳೂರು. ಓಕೆ, ಇವತ್ತು GT RCB ಮ್ಯಾಚ್ ನಡೀತಾ ಇದೆ. ನಿಮ್ಮಲ್ಲಿ ಯಾರು ತುಂಬಾ ಸ್ಟ್ರಾಂಗ್ ಇದ್ದಾರೆ? ನಮ್ಮೂರು RCB ಸ್ಟ್ರಾಂಗ್ ಇರೋದು. ಟೀಮ್ ನಲ್ಲಿ ವಿರಾಟ್, ಪಡಿಕಲ್, ಬೌಲಿಂಗ್ ಅಟ್ಯಾಕ್ ನಲ್ಲಿ ಭುವನೇಶ್ವರ್ ಕುಮಾರ್, ಹೇಜಲ್ವುಡ್, ಜಾಕೋಬ್ ಡೆಫಿ, ಕೃಣಾಲ್ ಪಾಂಡ್ಯ, ಕಿಂಗ್. ಹಾ, ಓಕೆ, ನಿಮಗೆ ಯಾರು ಇಷ್ಟ? ಕಿಂಗ್ ವಿರಾಟ್ 18 ಯಾರು ಸ್ಕೋರ್. ಪಡಿಕಲ್ ಹೊಡಿಬೋದು ಇವತ್ತು. ಎಲ್ಲರೂ ಫಾರ್ಮ್ ಅಲ್ಲಿ ಇದ್ದಾರೆ, ಎಲ್ಲರೂ ಹೊಡಿಬಹುದು ಮೇಡಮ್. ನಾವು ಒಂದ್ ಮೇಲೆ ಡಿಪೆಂಡ್ ಆಗಿಲ್ಲ. 2 ವರ್ಷದಿಂದ ಎಲ್ಲಾ ಪ್ಲೇಯರ್ ಒಂದ್ ಮ್ಯಾಚ್ ಇಂದ ಆಡ್ತವ್ರೆ. ಎಲ್ಲಾರು ಇದ್ರಲ್ಲೇ ಮಾಡ್ತವ್ರೆ, ಕಾಂಟ್ರಿಬ್ಯೂಟ್ ಮಾಡ್ತವ್ರೆ ಎಲ್ಲಾರು. ಕಾಂಟ್ರಿಬ್ಯೂಷನ್ ಇದೆ? ಹಾ, ಐತೆ ಮೇಡಮ್. ಎಷ್ಟು ವರ್ಷದಿಂದ ಕ್ರಿಕೆಟ್ ನೋಡ್ತಿದ್ದೀರಾ? ನಾವು 2012 ಇಂದ ಅವಾಗಿಂದ ನಾವು 3 ಪ್ಲೇಯರ್ಸ್ ಫಾರಿನ್ ಪ್ಲೇಯರ್ಸ್ ABD ಇದ್ರು, ಕ್ರಿಸ್ ಗೇಲ್, ವಿರಾಟ್ ಕೊಹ್ಲಿ ಮೇಲೆ ಡಿಪೆಂಡ್ ಆಗ್ತಾ ಇದ್ವಿ. 3 ವಿಕೆಟ್ ಬಿದ್ದಿದ ತಕ್ಷಣನೇ ನಾವು ಪ್ಯಾನಿಕ್ ಆಗ್ತಾ ಇದ್ವಿ, ಯಾರು ಇಲ್ಲ ಆಡಕ್ಕೆ. ಇವಾಗ 3 ವಿಕೆಟ್ ಹೋಯ್ತು ಅಂದ್ರೆ ನಾವು ಎಲ್ಲಾರು ಟ್ರೋಲ್ ಮಾಡ್ತಾ ಇದ್ವಿ. 2 ವರ್ಷದಿಂದ ಯಾರು ಟ್ರೋಲ್ ಮಾಡ್ತಾ ಇಲ್ಲ. ಏನಕ್ಕಂದ್ರೆ ನಮ್ಗೂ 1 ಕಪ್ ಬಂದೈತೆ, ಈ ಸಲನೂ ಬರ್ತೈತೆ. ಈ ಸಲ ಕಪ್ಪು ನಮ್ದೆ. ಇದು ಒನ್ ಮೇಲೆ ಡಿಪೆಂಡ್ ಆಗ್ತಾ ಇಲ್ಲ, 1 ಪ್ಲೇಯರ್ ಮೇಲೆ ಡಿಪೆಂಡ್ ಆಗ್ತಾ ಇಲ್ಲ. ಲಾಸ್ಟ್ 2 ವರ್ಷದಿಂದ ನಮ್ ರಜತ್ ಪಾಟಿದಾರ್ ಕ್ಯಾಪ್ಟನ್ ಆಗಿದ ತಕ್ಷಣ ಒಂದ್ ಬೇರೆ ದುರಂದರ್ ಟೀಮ್ ತರ ಕಾಣಿಸ್ತೈತೆ. ಎಲ್ಲಾರು ಮಾಡ್ತವ್ರೆ ಕಾಂಟ್ರಿಬ್ಯೂಟ್. ವೆಂಕಿ ಇಂಪ್ಯಾಕ್ಟ್ ಪ್ಲೇಯರ್ ಬಂದು ಅವರು ಆಡ್ತವ್ರೆ, ಅವರು ಇದು ಕಾಂಟ್ರಿಬ್ಯೂಟ್ ಕೊಡ್ತವ್ರೆ ಅವಾಗ. ಇವಾಗ ನೋಡ್ಬೇಕು, ಫಿಲ್ ಸಾಲ್ಟ್ ಫಿಟ್ ಆಗಿದ್ದಾರೆ, ಅವರು ಬರ್ಬೋದು. GTL ಗಿಲ್ಲು ಮತ್ತೆ ಸಾಯಿ ಸುದರ್ಶನ್ ವಿಕೆಟ್ ಬಿಟ್ರೆ ಅವರು ಪ್ಯಾನಿಕ್ ಆಗ್ಬಿಟ್ಟು ಅವರು ವಿಕೆಟ್ ಕೊಡ್ತಾರೆ. ನಮ್ಮ ಭುವನೇಶ್ವರ್ ಇದಾರೆ ಪವರ್ ಪ್ಲೇ ಇದ್ರಲ್ಲಿ, ಅವರೇ ಪವರ್ ಪ್ಲೇ ಅಲ್ಲಿ. ಆಮೇಲೆ ರಶೀದ್ ಮಿಡಿಲ್ ಓವರ್ಸ್ ಅಲ್ಲಿ ಕಾಂಟ್ರಿಬ್ಯೂಟ್ ಕೊಡ್ತಾವ್ರೆ. ಇವತ್ತು ಹೇಜಲ್ವುಡ್ ಫೈನಲ್ ಅಲ್ವಾ, ಇವತ್ತು ಹೇಜಲ್ವುಡ್ ಆಡ್ಬೋದು. ಮೇ ಬಿ ಪಿಚ್ ಮ್ಯಾಟರ್ ಆಗುತ್ತೆ. ಪಿಚ್ ಅಂದ್ರೆ ಅವ್ರಿಗೆ ಅಡ್ವಾಂಟೇಜ್ ಜಾಸ್ತಿ ಐತೆ. ನಮ್ಮವರು ಫಾರ್ಮ್ ಅಲ್ಲಿ ಇದಾರೆ, ನಮ್ಮವ್ರಿಗೆ ಬರುತ್ತೆ ಈ ವರ್ಷ ಕಪ್ಪು. ಜಿತೇಶ್ ಶರ್ಮಾ ಮತ್ತೆ ಇವನು ಮಾರಿಯೋ ಶಫರ್ಡ್ ಬಂದ್ರೆ ನಮ್ ಟೀಮು ಏನು ಇಲ್ಲ. ನೆಕ್ಸ್ಟ್ ವರ್ಷನು ನಾವೇ ಗೆಲ್ತೀವಿ ಆ ತರ ಇದ್ರೆ. ನೆಕ್ಸ್ಟ್ ಸಲ ಕಪ್ ನಮ್ದೆ. ಬಾಲಿಂಗ್ ತಗೊಂಡ್ಬೇಕು ಮ್ಯಾಮ್. ಚೇಸಿಂಗ್ ಅಂದ್ರೆ ನಮ್ ವಿರಾಟ್ ಕೊಹ್ಲಿ ನಿಂತ್ಕೊಂಡು ಆಡಿದ್ರೆ ಚೇಸಿಂಗ್ ನಮ್ದೇ ಇದಾಗುತ್ತೆ. ವಿರಾಟ್ ಕೊಹ್ಲಿ ಆಡಿದ್ರೆ ಚೇಸಿಂಗ್ ನಮ್ದೇ. 50 ಮೇಲೆ ಹೊಡಿಬಹುದು ಮೇಡಮ್ ಅವರು. ವಿರಾಟ್ ಕೊಹ್ಲಿನೇ ಮೇಡಮ್. ಡೈಲಾಗ್ ಅಂದ್ರೆ ಡೈಲಾಗ್ ಹೇಳ್ಕೊಡಿ ನೀವೇ. ಬೋಲೋ ಜೆ ಹೇಳಿ ಬ್ರೋ. ಈ ಸಲ ಕಪ್ ನಮ್ದೆ. ಜೈ RCB. ಈ ಸಲ ಕಪ್ RCB ಇದೆ. ಜೈ RCB. ಥ್ಯಾಂಕ್ ಯು. ವಿರಾಟ್ ಕೊಹ್ಲಿ ಬಿಕಾಸ್ ಅವ್ರು ಚೆನ್ನಾಗಿ ಆಡ್ತಾರೆ ಬ್ಯಾಟಿಂಗ್. ಎಷ್ಟು ವರ್ಷದಿಂದ ಕ್ರಿಕೆಟ್ ನೋಡ್ತಿದ್ದೀರಾ? 5 ವರ್ಷದಿಂದ. 5 ವರ್ಷದಿಂದ. ಇವಾಗ ಎಷ್ಟನೇ ಕ್ಲಾಸ್ ನೀವು? ನಾನು 8th. ಇವಾಗ. ಓಕೆ, ಅವಾಗಿಗೂ ಇವಾಗಿಗೂ ನಿಮಗೆ ಏನು ಡಿಫ್ರೆನ್ಸ್ ಅನ್ಸುತ್ತೆ? ನಮ್ಮ ಟೀಮ್ RCB ಟೀಮ್ ಅವಾಗ ಸ್ವಲ್ಪ ವೀಕ್ ಇತ್ತು, ಇವಾಗ ತುಂಬ ಸ್ಟ್ರಾಂಗ್ ಆಗಿದೆ. ಪಕ್ಕ ನೆಕ್ಸ್ಟ್ ವರ್ಷನೂ ಇವರೇ ಗೆಲ್ತಾರೆ. ಓಕೆ, ಇವಾಗ ಏನಂತಂದ್ರೆ ಹಾರ್ದಿಕ್ ಪಾಂಡ್ಯ ಪಕ್ಕ ನಿಂತ್ಕೊಂಡವರೆಲ್ಲ ಗೆಲ್ತಾರೆ ಅಂತ. ಓಕೆನಾ? 2023 ಅಲ್ಲಿ CSK ಗೆದ್ದಿತ್ತು, ಹಾರ್ದಿಕ್ ಪಾಂಡ್ಯ ಪಕ್ಕ ನಿಂತಿದ್ರು. 2024 ಅಲ್ಲಿ ಇವ್ರು KKR ಗೆದ್ದಿತ್ತು. 25 ಅಲ್ಲಿ ಇವಾಗ ನಮ್ಮ RCB ಗೆದ್ದಿತ್ತು. ಸೊ ಇವಾಗ GT ಅವ್ರು ನಿಂತಿರೋದ್ರಿಂದ GT ಅವ್ರು ಗೆಲ್ತಾರೆ ಅಂತ ಒಪ್ಕೋತೀರಾ? ಇಲ್ಲ, ಸಾಧ್ಯನೇ ಇಲ್ಲ, ಅಸಾಧ್ಯ. ಯಾರು ಗೆಲ್ತಾರೆ ಮತ್ತೆ? RCB ಅಲ್ಲಿ ವಿರಾಟ್ ಕೊಹ್ಲಿ ಇಷ್ಟ. ಅವ್ರು ಯಾರು ಸ್ಟ್ರಾಂಗ್ ಇದ್ದಾರೆ ತುಂಬಾ? ನಮ್ಮಲ್ಲಿ ಬಾಲಿಂಗು ಚೆನ್ನಾಗಿದೆ, ಬ್ಯಾಟಿಂಗು ಚೆನ್ನಾಗಿದೆ. ಬಾಲಿಂಗಲ್ಲಿ ಹೇಜಲ್ವುಡ್, ಭುವನೇಶ್ ಕುಮಾರ್. ಈ ಸಲ ಕಪ್ RCB ಗೆಲ್ಲೇಬೇಕು. ಗೆಲ್ತಾರೆ, ಗೆಲ್ತಾರೆ. ಬಿರಿಯಾನಿ ಮೇ ಗೋಶ್ ಕಮ್ ದೇ, ಈ ಸಲ ಕಪ್ ನಮ್ದೇ. ದ ಬೆಸ್ಟ್ ಫಾರ್ ಅವರ್ RCB, ಫಾರ್ ಅವರ್ ಫೈನಲ್.
So second trophy is loading within 10-12 hours. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.